ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ. ಇವತ್ತು ನವರಾತ್ರಿಯಲ್ಲಿ ಮೊದಲನೇ ದಿನ, ಹಾಗಾಗಿ ಬೆಳಗ್ಗೆನೇ ರೆಡಿಯಾಗಿಬಿಟ್ಟು ಪೂಜೆ ಮಾಡಿದ್ದೀವಿ. ನೋಡಿ, ಬಾಗಿಲು ತೊಳೆದು ರಂಗೋಲಿ ಹಾಕಿ ತುಳಸಿ ಕಟ್ಟೆನೂ ತೊಳೆದ್ಬಿಟ್ಟು ಅಲ್ಲಿ ರಂಗೋಲಿ ಹಾಕಿಬಿಟ್ಟು ಮನೆಯಲ್ಲಿ ಪೂಜೆ ಮಾಡಿದೆ. ಮನೆಯಲ್ಲಿ ಪೂಜೆ ಆದ ತಕ್ಷಣ ನಮ್ಮ ಮನೆ ಮುಂದೆನೇ ಬನ್ನಿ ಮರ ಇದೆ ಫ್ರೆಂಡ್ಸ್, ಹಾಗಾಗಿ ಬನ್ನಿ ಮರಕ್ಕೆ ಪೂಜೆ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಬಂದಿದ್ದೆ. ನೋಡಿ, ಬನ್ನಿ ಮರನೂ ಕೂಡ ಪೂಜೆ ಮಾಡಾಯಿತು. ಹಾಗೆ ಸ್ವಲ್ಪ ಮುಂದೆ ಹೋದರೆ ಹರಳಿ ಮರ ಸಿಗುತ್ತೆ, ಅದೂ ನಮ್ಮ ಮನೆ ಮುಂದೆನೇ ಇರೋದು. ನೋಡಿ, ಈ ರೀತಿ ದೊಡ್ಡದಾಗಿ ಹರಳಿ ಮರ ಇದೆ. ತುಂಬಾ ಶ್ರೇಷ್ಠವಾದ ಮರಗಳು ಇವು. ಬೆಳಗ್ಗಿನ ಜಾವ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ, ಹಾಗಾಗಿ ಪೂಜೆ ಮಾಡೋದಕ್ಕೆ ಬಂದೆ ಫ್ರೆಂಡ್ಸ್. ನಾನು ಊರಿಗೆ ಹೋಗಲಿಲ್ಲ ಅಂದರೆ ಈ 9 ದಿನವೂ ಬನ್ನಿ ಮರಕ್ಕೆ ಮತ್ತು ಹರಳಿ ಮರಕ್ಕೆ, ಬೇವಿನ ಮರಕ್ಕೆ ಪೂಜೆ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದಾದ ತಕ್ಷಣ ತಿಂಡಿ ಇವತ್ತು ಅವಲಕ್ಕಿ ಮಾಡಿದ್ದೆ, ಅದ್ರ ಜೊತೆಗೆ ಸ್ವಲ್ಪ ಪಾಯಸನೂ ಮಾಡಿದ್ದೆ. ನನ್ನ ಮಗ ತಿಂದ್ಬಿಟ್ಟು ಬಾಕ್ಸ್ ಹಾಕ್ಕೊಂಡು ಹೋದ. ಈಗ ನೋಡಿ ಫ್ರೆಂಡ್ಸ್, ದೇವಸ್ಥಾನಕ್ಕೆ ರೆಡಿಯಾಗಿದ್ದೀನಿ. ಸಿಂಪಲಾಗಿರೋ ಸೀರೆನೇ ವೇರ್ ಮಾಡಿದ್ದೀನಿ. ನೋಡಿ, ಈ ರೀತಿ ರೆಡಿಯಾಗಿದ್ದೀನಿ. ಈಗ ದೇವಸ್ಥಾನ ಮುಂದೆ ಬಂದ್ವಿ ಫ್ರೆಂಡ್ಸ್. ಇದು ದುರ್ಗಾಂಬಿಕಾ ದೇವಸ್ಥಾನ, ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ. 3 ವರ್ಷಕ್ಕೊಂದ್ಸತಿ ಇಲ್ಲಿ ಕುರಿನೂ ಕೂಡ ಕಡಿದ್ಬಿಟ್ಟು ತುಂಬಾ ಜೋರಾಗಿ ಜಾತ್ರೆ ಮಾಡ್ತಾರೆ ಫ್ರೆಂಡ್ಸ್. ಇವಾಗ ಇಲ್ಲಿಗೆ ಬಂದ್ವಿ. ಇಲ್ಲಿ ಕಾಯಿ ಹಣ್ಣು ಎಲ್ಲ ತೊಗೊಂಡ್ಬಿಟ್ಟು ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಲು ತೊಳ್ಕೊಬೇಕು. ತೊಳ್ಕೊಂಡಾದ ನಂತರ ಒಳಗಡೆ ಹೋಗಬೇಕು. ತುಂಬಾ ಜನ ಇದ್ದರು. ಬೆಳಗ್ಗಿನ ಜಾವನೇ ಹೋಗಿದ್ವಿ ಅಲ್ಲ, ರಶ್ಶು ತುಂಬಾ ಇತ್ತು. ಈಗ ನೋಡಿ, ಮುಂದೆ ಹೋದ ತಕ್ಷಣ ಈ ರೀತಿ ಒಂದು ದೇವಿನ ಕುಂದ್ರಿಸಿರ್ತಾರೆ, ಅದನ್ನು ಕೈ ಮುಕ್ಕೊಂಡು ಒಳಗಡೆ ಹೋಗಬೇಕು. ನೋಡಿ ಫ್ರೆಂಡ್ಸ್, ತುಂಬಾ ರಶ್ ಇತ್ತು. ಕುಂಕುಮ ಅರ್ಚನೆ ಮಾಡಿಸ್ತೋರೆಲ್ಲ ಮುಂದೆನೇ ಇದ್ದರು. ನಮ್ಮ ಮನೆಯವರು ಡ್ಯೂಟಿಗೆ ಹೋಗ್ಬೇಕಲ್ವ, ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ಕುಂಕುಮ ಅರ್ಚನೆ ಮಾಡಿಸ್ಲಿಲ್ಲ. ಮುಂದೆನೇ ಕಾಯಿ ಹಣ್ಣು ಮಾಡಿಕೊಡ್ತಾಯಿದ್ರು. ಅಲ್ಲೇ ಪೂಜೆ ಮಾಡಿಸ್ಕೊಂಡು ಅಮ್ಮನ ದರ್ಶನ ಮಾಡಿಕೊಂಡು ಬಂದ್ವಿ ಫ್ರೆಂಡ್ಸ್. ಆದಷ್ಟು ನಾನು ನಿಮಗೆ ಅಮ್ಮನ ಮುಖವನ್ನು ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅಲಂಕಾರ ಮಾಡ್ತಾಯಿದ್ರು ಅಮ್ಮನಿಗೆ. ಹಾಗೆ ಪೂಜೆ ಎಲ್ಲ ಆದ ತಕ್ಷಣ ಆಚೆ ಬಂದು ನೋಡಿದ್ರೆ ಇಲ್ಲಿ ತುಂಬ ಜನ ಇದ್ದರು. ಹಾಗಾಗಿ ಬಂದರೆ ಇಲ್ಲಿ ಒಂದು ದೇವಿಯನ್ನು ಕುಂದ್ರಿಸಿದ್ರು. ಮತ್ತು ಇಲ್ಲಿ ಕುಂಕುಮ ಅರ್ಚನೆ ಮಾಡಿದವ್ರಿಗೆ ಮಾತ್ರ ಪ್ರಸಾದ ಇತ್ತು ಫ್ರೆಂಡ್ಸ್. ನಾವು ಬಂದ್ವಿ, ಗೊತ್ತಿರಲಿಲ್ಲ, ಹಾಗೆ ಬಂದ್ವಿ. ದೇವ್ರಿದೆ, ಕೈ ಮುಕ್ಕೊಂಡು ಹೋಗೋಣ ಅಂತ ಅಜ್ಜಿ ಕರೆದ್ಬಿಟ್ಟು ನಮಗೂ ಕೂಡ ಪ್ರಸಾದ ಕೊಟ್ಟರು. ಅದೇನೋ ಅಂತಾರಲ್ಲ, ಅನ್ನದ ಋಣ ಯಾರಿಗಿರುತ್ತೋ ಅವರಿಗೆ ಯಾವ ಮುಖಾಂತರ ಆದರೂ ಸಿಗುತ್ತಂತೆ ಫ್ರೆಂಡ್ಸ್. ಇಲ್ಲಿ ಕುಂಕುಮ ಅರ್ಚನೆ ಮಾಡಿದವ್ರಿಗೆ ಮಾತ್ರ ಪ್ರಸಾದ ಇತ್ತು, ನಮಗೂ ಸಿಕ್ತು. ನಾವೇನು ಕುಂಕುಮ ಅರ್ಚನೆ ಮಾಡಿಸಿರ್ಲಿಲ್ಲ. ಅದೊಂದು ಖುಷಿ ಆಯಿತು ಫ್ರೆಂಡ್ಸ್. ಹಾಗೆ ಆಚೆ ಬಂದರೆ ಇನ್ನೂ ಒಂದು ದೇವಸ್ಥಾನ ಇತ್ತು. ಇಲ್ಲಿ ತುಂಬಾ ದೇವಸ್ಥಾನಗಳಿದ್ದಾವೆ, ಇಲ್ಲೇ ಇದೆಯಲ್ಲ ಅಂತ ಅಂದ್ಬಿಟ್ಟು ಇಲ್ಲಿನೂ ಬಂದ್ವಿ. ಇದು ಆಂಜನೇಯ ದೇವಸ್ಥಾನ ಫ್ರೆಂಡ್ಸ್. ಅಲ್ಲಿ ಕೈ ಮುಕ್ಕೊಂಡು ಆಚೆ ಬಂದರೆ ಇಲ್ಲಿ ನವಗ್ರಹ ಇತ್ತು. ನವಗ್ರಹನ ಒಂದು 5 ರೌಂಡು ಪ್ರದರ್ಶನ ಹಾಕಿಬಿಟ್ಟು ಮತ್ತು ಮುಂದೆ ಹೋದರೆ ಅಲ್ಲಿನೂ ಒಂದು ದೊಡ್ಡದಾಗಿ ಆಲದ ಮರ ಇದೆ. ಈ ಆಲದ ಮರಕ್ಕೆ ಆನೆ ಸೊಂಡಿಲು ಯಾವ ರೀತಿ ಇರುತ್ತೋ ಸೇಮ್ ಅದೇ ರೀತಿಯೇ ಇದೆ ಫ್ರೆಂಡ್ಸ್. ಎಲ್ಲರೂ ಹೇಳ್ತಾರೆ ಆಲದ ಮರಕ್ಕೆ ಸೇಮ್ ಆನೆ ಸೊಂಡಿಲು ರೀತಿಯೇ ಇದೆ ಅಂತ ಅಂದ್ಬಿಟ್ಟು ನೀವು ಗಮನಿಸ್ತಿರ್ಬೋದು. ಆ ರೀತಿಯೇ ಕಾಣಿಸ್ತಿದೆ. ಅಲ್ಲಿ ಪ್ರದರ್ಶನ ಹಾಕಿಬಿಟ್ಟು ಇನ್ನೂ ಒಂದು ದೇವಸ್ಥಾನಕ್ಕೆ ಬಂದ್ವಿ. ನಮ್ಮ ಮನೆಯವರಷ್ಟೇ ಬಂದು ಹೋಗಿದ್ರು ಈ ದೇವಸ್ಥಾನಕ್ಕೆ. ಇಷ್ಟು ದಿನ ನಾನು ಬರ್ತಿರ್ಲಿಲ್ಲ, ಹಾಗಾಗಿ ನಮ್ಮ ಮನೆಯವರು ಆ ದೇವಸ್ಥಾನ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದರು ಫ್ರೆಂಡ್ಸ್. ನಮ್ಮ ಮನೆಯವ್ರಿಗೆ ಈ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಸ್ವಲ್ಪ ಒಳ್ಳೆಯದಾಗಿದೆ, ಹಾಗಾಗಿ ಆವಾಗವಾಗ ಬರ್ತಾ ಇರ್ತಾರೆ ಫ್ರೆಂಡ್ಸ್. ಮತ್ತು ಹಾಗೆ ಮನೆಗೆ ಹೋಗುವಾಗ ಇನ್ನೂ 9 ದಿನ ಪೂಜೆ ಇರುತ್ತಲ್ವ, ಹಾಗಾಗಿ ಬಾಳೆಹಣ್ಣು, ಹೂವು, ದೀಪಗಳು ಎಲ್ಲ ತಗೊಂಡೋಗೋಣ ಅಂದ್ಬಿಟ್ಟು ಮಾರ್ಕೆಟ್ಗೆ ಬಂದ್ವಿ. ಮಾರ್ಕೆಟಿಂದ ಈಗ ತಾನೇ ಪೂಜೆ ಮುಗಿಸ್ಕೊಂಡು ಬಂದ್ವಿ ಫ್ರೆಂಡ್ಸ್. ತುಂಬ ಬಿಸಿಲು ಅಂದರೆ ಬಿಸಿಲು. ಒಂದು 2-3 ದೇವಸ್ಥಾನಕ್ಕೆ ಹೋಗಿದ್ವಿ, ಹಾಗಾಗಿ ಲೇಟ್ ಆಗಿಬಿಡ್ತು. ನೋಡಿ, ಕಾಯಿ ಹಣ್ಣು ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಮತ್ತು ಅಲಂಕಾರನೂ ತುಂಬಾ ಚೆನ್ನಾಗಿ ಮಾಡಿದರು. ಕುಂಕುಮ ಅರ್ಚನೆ, ಅಭಿಷೇಕ ಎಲ್ಲ ಮಾಡ್ತಾಯಿದ್ರು. ಒಳ್ಳೆ ದರ್ಶನ ಸಿಕ್ತು. ಹೂವು ಇಷ್ಟಕ್ಕೆ 80 ರೂಪಾಯಿ ಫ್ರೆಂಡ್ಸ್. 1/4 kg ಹೂವು 80 ರೂಪಾಯಿ. ಬಾಳೆಹಣ್ಣು. ಸಾಯಂಕಾಲ ಬಾಗ್ಲ ಹತ್ರ ದೀಪವನ್ನು ಇಟ್ಟು ಮತ್ತು ತುಳಸಿ ಕಟ್ಟೆ ಹತ್ರ ಒಂದು ದೀಪವನ್ನು ಇಟ್ಟು ಪೂಜೆ ಮಾಡಬೇಕು. ದಿನ ಸಾಯಂಕಾಲ ಈ ರೀತಿ ಮಾಡಬೇಕು ಫ್ರೆಂಡ್ಸ್. 9 ದಿನ ತುಂಬಾ ಒಳ್ಳೆಯದಾಗುತ್ತೆ.
ದೀಪಗಳನ್ನೆಲ್ಲ ರೆಡಿ ಮಾಡಿಬಿಟ್ಟು ಇಡ್ತಾ ಇದ್ದೆ. ಆಗ ನನ್ನ ಮಗಳು ಬಂದುಬಿಟ್ಟು ನಾನು ಒಂದು ಇಡ್ತೀನಿ ಅಂತ ಅಂದ್ಬಿಟ್ಟು ಇಟ್ಲು ಫ್ರೆಂಡ್ಸ್. ನಾನು ಏನು ಮಾಡಬೇಕು ಅದನ್ನೇ ಮಾಡ್ತಾಳೆ, ಮತ್ತು ಅವಳೇ ಪೂಜೆಯನ್ನು ಮಾಡೋಕ್ಕೆ ಹೋಗ್ತಾಳೆ. ನಾನು ಮಾಡಿರೋದು ನೋಡಿರ್ತಾಳಲ್ವ, ಸೇಮ್ ಅದೇ ರೀತಿಯೇ ಮಾಡೋಕ್ಕೆ ಹೋಗ್ತಾಳೆ. ನೋಡಿ, ನಾನು ದೀಪವನ್ನು ಇಡ್ತಿದ್ರೆ ಅವಳು ಒಂದು ದೀಪವನ್ನು ಇಡಕ್ಕೆ ಬಂದು ಅವಳ ಕೈಗೆ ಕೊಟ್ಟು ಇದನ್ನೇ ಇಡಮ್ಮ, ನಿಧಾನಕ್ಕೆ ಇಡಬೇಕು, ಇಲ್ಲಿಡು, ನಿಧಾನಕ್ಕೆ ಇಡು, ನಿಧಾನಕ್ಕೆ, ಹಂಗೆ ಜಾಣೆ. ಅದು ಬೇಡ, ಅದು ಬೇಡ, ಅದು ಕೊಡಲ್ಲಿ ತುಳಸಿ ಕಟ್ಟೆ ಹತ್ರ ಇಡ್ರಿ. ಆಮೇಲೆ ಅವಳೇ ಪೂಜೆ ಮಾಡ್ತಾಯಿದ್ಲು ಫ್ರೆಂಡ್ಸ್. ಹಾಗೆ ವಿಡಿಯೋ ಮಾಡಿದೆ. ನೋಡಿ, ಈ ರೀತಿ ಪೂಜೆ ಮಾಡ್ತಾಳೆ ಅವಳೇ. ನಾನು ಮಾಡಿರೋದು ನೋಡಿರ್ತಾಳಲ್ವ, ಅದೇ ರೀತಿ ಮಾಡ್ತಾಳೆ. ಏನು ವಿಶೇಷ ಅಂದರೆ ಇದರಲ್ಲಿ ಪೂಜೆ ಮಾಡಿಬಿಟ್ಟು ಬಂದು ನನ್ನ ಕಾಲನ್ನು ಮುಗಿತಾಳೆ ಫ್ರೆಂಡ್ಸ್. ಯಾಕೋ ಗೊತ್ತಿಲ್ಲ, ಅವಳು ಯಾರನ್ನ ನೋಡಿದಾಳೋ ಗೊತ್ತಿಲ್ಲ, ಬಂದುಬಿಟ್ಟು ಕಾಲನ್ನು ಮುಗಿದ್ಲು. ಒಂಥರ ತುಂಬಾ ಖುಷಿ ಆಗ್ಬಿಡ್ತು ಫ್ರೆಂಡ್ಸ್. ಇದೆಲ್ಲ ಕಲ್ತಿದ್ದಾಳಲ್ಲ ಅಂತ ಅಂದ್ಬಿಟ್ಟು ಮಕ್ಕಳಿಗೆ ಒಂದು ಸ್ವಲ್ಪ ಸಂಪ್ರದಾಯನ ಕಲಿಸ್ಬೇಕು. ಆದರೆ ಅವಳು ನಾನೇನು ಹೇಳ್ಕೊಡ್ತಾ ಇಲ್ಲ, ಅವಳೇ ನೋಡಿ ಕಲಿತಿದ್ದಾಳಲ್ವ ಫ್ರೆಂಡ್ಸ್. ಹಾಗಾಗಿ ತುಂಬಾ ಖುಷಿ ಆಯಿತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಮತ್ತು ನನಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಬರುತ್ತೇನೆ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.